ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ಇವತ್ತು ನಾನು ನಿಮಗೆ ತುಂಬ ದಿನ ಆಯಿತು ಫ್ರೆಂಡ್ಸ್, ಲೈನಿಂಗ್ ಬ್ಲೌಸ್ನ ಕಟ್ಟಿಂಗ್ನ ನಾನು ತೋರಿಸಿಲ್ಲ. ಅಂದರೆ ಇವಾಗ ನನಗೆ ಹೊಸ ಸಬ್ಸ್ಕ್ರೈಬರ್ ಬರ್ತಾ ಇರ್ತಾರಲ್ವ. ಇವಾಗ ನಾನು ಟೈಲರಿಂಗ್ನೇ ಫೋಕಸ್ನ ಮಾಡ್ತಾ ಇರೋದ್ರಿಂದ ಈಗ ಹೊಸ ಟೈಲರ್ ಅಂದರೆ ಹೊಸದಾಗಿ ನೋಡ್ತಿರೋರಿಗೂ ಈ ಥರ ವಿಡಿಯೋಸ್ ಬೇಕಾಗಿರುತ್ತಲ್ವ. ಹಂಗಾಗಿ ಇವತ್ತು ನಾನು ಒಂದು ಲೈನಿಂಗ್ ಬ್ಲೌಸ್ನ ಪರ್ಫೆಕ್ಟಾಗಿ ಯಾವ ರೀತಿಯಾಗಿ ಕಟ್ ಮಾಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟಿಗೆ 1 ಮೀಟರಷ್ಟು ಲೈನಿಂಗ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ನೀವು ಲೈನಿಂಗ್ನ ವಾಶ್ ಮಾಡಿ ಹಾಕ್ತೀರಾ, ಫಾಲ್ಸ್ನ ವಾಶ್ ಮಾಡಿ ಹಾಕ್ತೀರಾ, ಅದ್ರ ಬಗ್ಗೆ ಒಂದು ವೀಡಿಯೋಸ್ನ ನಾನು ಸಪ್ರೇಟಾಗಿ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಅಂದರೆ ಕೆಲವೊಂದು ಅದು ಟೈಲರಿಂಗ್ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗಿರಬೇಕು. ಅದರಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ನಾನು ಪಾಯಿಂಟ್ಗಳನ್ನ ಮಾಡ್ಕೋತಾ ಇದ್ದೀನಿ. ಖಂಡಿತವಾಗ್ಲೂ ನಾನು ನಿಮಗೆ ಅದರಲ್ಲಿ ಒಂದು ವಿಡಿಯೋನಲ್ಲಿ ಫುಲ್ಲು ಆ ಥರ ಅದು ಪಾಯಿಂಟ್ಸ್ಗಳ ಸಮೇತ ಯಾಕೆ ನಾವು ಅಥವಾ ಫಾಲ್ಸ್ ಲೈನಿಂಗ್ನ ವಾಶ್ ಮಾಡ್ತೀವಿ ಅಥವಾ ವಾಶ್ ಮಾಡಲ್ಲ, ಯಾಕೆ ವಾಶ್ ಮಾಡಬೇಕು ಅನ್ನೋದನ್ನ ಖಂಡಿತವಾಗ್ಲೂ ಇನ್ನೊಂದು ನೆಕ್ಸ್ಟ್ ವೀಡಿಯೋನೇ ಬರಲ್ಲ. ಆ ವಿಡಿಯೋ ಮಾಡಿದಾಗ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೊತೀನಿ. ಇವಾಗ ನಾನಿಲ್ಲಿ ಅವ್ರದ್ದು ಬಾಡಿ ಮೆಜರ್ಮೆಂಟ್ 10.75 ಇಂಚಿದೆ. ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ನಾನೇನು ಬರೆದು ಇಟ್ಕೊಂಡಿಲ್ಲ ಇಲ್ಲಿ ಬ್ಲೌಸ್ನ. ನಾನು ನಿಮಗೆ ಗೊತ್ತಾಗಲಿ, ನಾನು ಬ್ಲೌಸ್ ಮೆಜರ್ಮೆಂಟ್ ನೀವು ಯಾವ ಥರ ತೊಗೋಬೋದು ಅನ್ನೋದನ್ನು ಕೂಡ ನೀವು ಇದರಲ್ಲಿ ನೋಡ್ಬೋದು. ನಾನು ಬ್ಯಾಕ್ ಪಾರ್ಟ ಮೆಜರ್ಮೆಂಟ್ ಆಗಿ ತೊಗೋತಾ ಇದ್ದೀನಿ. ಇದು 14.25 ರೆಡಿ ಇದೆ ನಾನು, ಬಟ್ 15 ಇಂಚು 1/2 ಇಂಚ್ ಎಕ್ಸ್ಟ್ರಾ ಅಷ್ಟೇ ನಾನು ತೊಗೋತಾ ಇರೋದು. 14.25 ಇದೆ, ನಾನು 15 ಇಂಚನ್ನ ನಾನು 1/2 ಇಂಚ್ ಎಕ್ಸ್ಟ್ರಾ ನಾನು ತೊಗೋತೀನಿ. ಹಂಗಾಗಿ ನಾನು ಬ್ಯಾಕ್ ಅಂದರೆ ಬ್ಲೌಸ್ ಲೆಂತ್ ಬಂದ್ಬಿಟ್ಟು ಈಗ 15 ಆಯಿತು. ಈಗ ಬಾಡಿ ಲೆಂತ್ ನೋಡ್ಕೊಳ್ಳಿ. ಅವ್ರದ್ದು 10.25 ಇಂಚಿದೆ. ನಿಮಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, 10.25 ಇಂಚಿದೆ. ನಾನಿಲ್ಲಿ 12 ತೊಗೋಬೇಕು ಅಂತ 12.25 ತೊಗೋಬೇಕು ಅಂತ 12.25ನ ತೊಗೊಂಡಿದ್ದೀನಿ. ಇವಾಗ ಫಸ್ಟಿಗೆ ನಾನಿಲ್ಲಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನಾನು 2 ರೀತಿಯಾಗಿ ನಾನು ಬ್ಲೌಸ್ ಕಟ್ಟಿಂಗ್ನ ಮಾಡ್ಕೊತೀನಿ ಫ್ರೆಂಡ್ಸ್. ಒಂದು ನಾನೇ ಆಗಿ ಕ್ರಿಯೇಟ್ ಮಾಡ್ಕೊಂಡಿರೋಂಥ ಈಸಿ ಬ್ಲೌಸ್ ಕಟ್ಟಿಂಗು. ನಾನು ಟೈಲರಿಂಗ್ ಕಲ್ತಿದ್ದು ಅದೆಲ್ಲ ನಾನು ಒಂದ್ಸಲ ವೀಡಿಯೋ ಮಾಡ್ತೀನಿ. ಅದರಲ್ಲಂತೂ ನಿಮಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಆ ವೀಡಿಯೋಸ್ನ ನೋಡೋಕ್ಕೆ ಕಾಯ್ತಾ ಇರಿ. ಖಂಡಿತವಾಗ್ಲೂ ಇಷ್ಟರಲ್ಲೇ ನಾನು ನಿಮಗೆ ಆ ವಿಡಿಯೋನ ಶೇರ್ನ ಮಾಡ್ಕೋತೀನಿ. ಇವಾಗ ನಾನಿಲ್ಲಿ ಫ್ರಂಟ್ ಪಾರ್ಟು ಅಗಲ ಎಷ್ಟು, ನೆಕ್ ವಿಡ್ತ್ ಎಷ್ಟಿದೆ ಅಂತ ತೊಗೋತಾ ಇದ್ದೀನಿ. ನೆಕ್ಸ್ಟ್ ಡೀಪ್ ತೊಗೋಬೇಕು, ಅದೆಲ್ಲ ನಾನು ಹೇಳಲಿಲ್ವಾ, ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತಾ ಇದ್ದೀನಿ ಅಂತ. ಅಂದರೆ ಅದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮಗೆ ಯಾವ ರೀತಿ ಬೇಕು ಅನ್ನೋದು ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಪ್ರಿನ್ಸೆಸ್ ಕಟ್ ಬೇಕಾ, ಕಟೋರಿ ಬ್ಲೌಸ್ ಬೇಕಾ, ನಿಮಗೆ ಯಾವುದೇ ಕಟ್ಟಿಂಗ್ ಆದ್ರೂ ಕೂಡ ನಾನು ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮುಖಾಂತರನೇ ನಿಮಗೆ ರಿಪ್ಲೈನ ಮಾಡ್ತೀನಿ. ಇಲ್ಲಿ ನಾನು ಸೇಮ್ ಅವ್ರದ್ದು ನೆಕ್ ವಿಡ್ತ್ 3 ಇಂಚು ಅಂದರೆ 2.25 ಇಂಚ್ ತೊಗೊಂಡಿದ್ದೀನಿ. ಅದು ವಿಡ್ತೆಲ್ಲ ಸೇರಿ ನಮಗೆ 3 ಬರುತ್ತೆ. ಶೋಲ್ಡರ್ 3 ತೊಗೊಂಡಿದ್ದೀನಿ. 6 ಇಂಚನ್ನು ನಾನು ನಾರ್ಮಲಾಗಿ ಇಳಿಸ್ಕೊಂಡಿದ್ದೀನಿ. ಬಟ್ ಅವರು ದಪ್ಪ ಅಂದರೆ ಮೆಜರ್ಮೆಂಟು ಸ್ವಲ್ಪ ದಪ್ಪ 10.25 ಅಂತಂದರೆ ಆ ಥರ ಎಷ್ಟು ಬರುತ್ತೆ, 43 ಸೈಜ್ ಬರುತ್ತೆ. 43 ಸೈಜ್ ಬರುತ್ತೆ. 1/4 ಇಂಚನ್ನು ತೊಗೋಬೇಕಲ್ವಾ. ಹಂಗಾಗಿ ಇವಾಗ ನಾನು ಕರೆಕ್ಟಾಗಿ ಬ್ಯಾಕ್ ಮೆಜರ್ಮೆಂಟ್ ಡೀಪ್ ತೊಗೋತಾ ಇದ್ದೀನಿ. ಬ್ಯಾಕ್ ಡೀಪ್ ಬಂದವ್ರದ್ದು 11 ಇಂಚಿದೆ. 11 ಇಂಚಿಗೆ ನಾನು ತೊಗೋತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ರಾ ಸಿಲ್ಕ್ ಬರುತ್ತಲ್ಲ, ರಾ ಸಿಲ್ಕ್ ಬ್ಲೌಸ್ ಇದು. ಬಟ್ ಅವರು ಯಾವುದೇ ಥರ ವರ್ಕ್ ಏನು ಬೇಡ, ಡಿಸೈನ್ ಏನು ಬೇಡ, ಪ್ಲೈನಾಗಿ ಹೊಲ್ಕೊಡಿ, ನನಗೆ ಬೇರೆ ಬ್ಲೌಸ್ಗೆಲ್ಲ ವೇರ್ ಮಾಡ್ಬೋದು, ಅಂತ ಸ್ಯಾರಿಗೆಲ್ಲ ಮ್ಯಾಚ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇವರು ಕ್ಲಾಸ್ ಟೀಚರ್ ಇವರು. ಇವಾಗ ನಾನು ಅಲ್ಲಿ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ, ನಾನು ಬ್ಯಾಕ್ ಶೇಪ ಹಾಕ್ಕೊಳ್ಳೋಕ್ಕೆ. ಇವಾಗ ನೋಡಿ, ನಾನು ಯಾವುದೇ ಥರ ಮಾರ್ಕ್ ಮಾಡ್ಕೊಳ್ದೇ ಒಂದೇ ಶೇಪಿಗೆ ಯಾವ ಥರ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಈ ಶೇಪ್ನ ನಾನು ಇಡ್ತಾ ಇದ್ದೀನಿ. ಆದಷ್ಟು ಶೇಪ್ಸ್ಗಳನ್ನ ನೀವು ಟೈಲರಿಂಗ್ ಹೊಸದಾಗಿ ಕಲಿತಾ ಇದ್ದರೆ ಈ ಥರ ಶೇಪ್ಸ್ಗಳನ್ನ ತುಂಬಾ ನೀವು ಈ ಥರ ಬ್ಯಾಕ್ ಶೇಪ್, ಫ್ರಂಟ್ ಶೇಪ್ ನೋಡಿ ಎಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಪು ಅಂತ. ಬ್ಯಾಕ್ ಶೇಪು ಮತ್ತು ಫ್ರಂಟ್ ಶೇಪು ಎಲ್ಲ ನೀವು ನೀಟಾಗಿ ಕಲಿಬೇಕಾಗುತ್ತೆ. ನಾನಿಲ್ಲಿ ನೋಡಿ 10.25 ಇಂಚಿಗೆ ನಾನು ಇಲ್ಲಿ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಇದು ಬಂದುಬಿಟ್ಟು ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಇದು ಬ್ಯಾಕ್ ಪಾರ್ಟು. ಈಗ ಅಪ್ಪರ್ ಚೆಸ್ಟ್ ನಾನು ಮೆಜರ್ ಮಾಡ್ಕೊಂಡಿದ್ದೀನಿ. ಈಗ ಲೋಯರ್ ಚೆಸ್ಟು ನಾನು ಮೆಜರ್ ಮಾಡ್ಕೋಬೇಕಲ್ವ. ಇಲ್ಲಿ ಲೋಯರ್ ಚೆಸ್ಟ್ ಬಂದುಬಿಟ್ಟು ನಿಮಗೆ
36 ಇಂಚಿದೆ. 36 ಇಂಚನ್ನ ನಾನು 4 ಭಾಗವಾಗಿ ಡಿವೈಡ್ನ ಮಾಡ್ಕೋಬೇಕು. ಅದು ನೋಡಿ 43 ಇಂಚ್ ಬಂದಿದೆ ಅಪ್ಪರ್ ಚೆಸ್ಟು. ಲೋಯರ್ ಚೆಸ್ಟ್ ಬಂದುಬಿಟ್ಟು ನಮಗೆ 36 ಇಂಚಿದೆ. ಅದನ್ನು ನಾನು 4ನೇ ಒಂದು ಭಾಗ ಆ ಥರ ಮಾಡ್ಕೋಬೇಕಾಗಿರುತ್ತೆ. ಹಂಗಾಗಿ ಇಲ್ಲಿ 9 ಇಂಚಸ್ ಬಂತು. 9 ಇಂಚಸ್ಗೆ 1 ಇಂಚ್ ಎಕ್ಸ್ಟ್ರಾ ಆದರೆ ಒಂದು ನೋಡಿ ಇಷ್ಟು ಗ್ಯಾಪ್ ಉಳ್ಕೊಂತು. ಬಟ್ ನಾನು ಅದೇನು ಕಟ್ ಮಾಡ್ಕೊಳ್ಳಲ್ಲ. ನಾನು ಸ್ಟಿಚಿಂಗ್ ಮಾಡುವಾಗ ಅದು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಬಿಡ್ತೀನಿ. ಹಾಗಾಗಿ ನೋಡಿ ನಿಮಗೆ ಒಂದು 1/4 ಇಂಚಷ್ಟೇ ಬಟ್ಟೆನ ನಿಮಗೆ ಉಳಿದಿದೆ ಅಂತ ಹೇಳ್ಬೋದು. ಇಲ್ಲಿ ನಾನು ಇವಾಗ ನೋಡಿ ಕರೆಕ್ಟಾಗಿ ನೀವು ಏನು 3 ಶೋಲ್ಡರ್ ಇಟ್ಕೊಂಡಿರ್ತೀರ ಅದು ಸೆಂಟರ್ನ ನೀವು ಈ ಥರ ಬ್ಯಾಕ್ ಡಾಟ್ಸ್ಗೆ ಇಟ್ಕೋಬೇಕಾಗುತ್ತೆ. ಆ ಕಡೆ 1/2 ಇಂಚ್, ಈ ಕಡೆ 1/2 ಇಂಚು ನೀವು 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ನಾನು ನೋಡಿ ಅಲ್ಲಿ ಮಾರ್ಕು ಮಾಡಿದ್ದೀನಿ 1 ಇಂಚ್ ಯಾಕೆ ಎಕ್ಸ್ಟ್ರಾ ತೊಗೋಬೇಕು ಅನ್ನೋದು ಕೂಡ ಅಲ್ಲಿ ಗೊತ್ತಾಗುತ್ತೆ. ಗೊತ್ತಾಯ್ತಲ್ವ ನಿಮಗೆ. ಇವಾಗ ಬ್ಯಾಕ್ ಪಾರ್ಟು ತುಂಬಾ ಈಸಿ ಫ್ರೆಂಡ್ಸ್. ಏನು ಗೊತ್ತಾ, ಬ್ಯಾಕ್ ಪಾರ್ಟ್ ಅಂತೆಲ್ಲ ಫ್ರಂಟ್ ಪಾರ್ಟು ತುಂಬಾ ಈಸಿ ಬರುತ್ತೆ. ಇಲ್ಲೊಂದು 1/2 ಇಂಚ್ ನೀವು ಈ ಥರ ಡೌನ್ನ ಮಾಡಬೇಕಾಗುತ್ತೆ. ಇದು ಯಾಕೆ ಡೌನ್ ಮಾಡಬೇಕು ಅಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಬರುತ್ತಲ್ಲ, ಆ ಶೋಲ್ಡರ್ ಡ್ರಾಪು ಯಾವುದೇ ಕಾರಣದಲ್ಲೂ ಬರಲ್ಲ. ಇದು ನಾನು ನನ್ನ ಪರ್ಸ್ನಲಿಯಾಗಿ ಫಾಲೋ ಮಾಡ್ತಾ ಇರೋಂಥ ಟಿಪ್ಪು ಇದು. ನಮ್ಮ ಟೈಲರಿಂಗಲ್ಲಿ ನಮಗೆ ಇವೆಲ್ಲ ಹೇಳೇ ಕೊಟ್ಟಿರಲಿಲ್ಲ. ನಾನು ಅದು ಆ ವಿಡಿಯೋ ಶೇರ್ ಮಾಡುವಾಗ ನಾನು ಏನೆಲ್ಲ ಕಲಿತೆ, ನಾನು ಏನು ಕಲ್ತಿರ್ಬೋದು ಅನ್ನೋದನ್ನ ನೀವು ಅಂದರೆ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರಿ, ನಾನು ಅವಾಗ ಶೇರ್ನ ಮಾಡ್ಕೋತೀನಿ. ಇವಾಗ ಬ್ಯಾಕ್ ಪಾರ್ಟ್ ಆಯ್ತಲ್ವ, ಈಗ ಫ್ರಂಟ್ ಪಾರ್ಟನ್ನು ಕೂಡ ನಾನು ಅದೇ ಥರ ಈಗ ಏನು ಬ್ಯಾಕ್ ಪಾರ್ಟ್ ಕಟ್ಟಿ ನಿಮಗೆ ಬೇಕು ಅಂದರೆ ನಾನು 15 ಇಂಚ್ ಲೆಂತ್ ಎಲ್ಲ ಇಟ್ಕೊಂಡು ಶೋಲ್ಡರೆಲ್ಲ ಎಷ್ಟೆಷ್ಟು ಇಟ್ಕೊಂಡು ಅಂತ ಬ್ಯಾಕ್ ಕಟ್ ಮಾಡಿದ್ನಲ್ಲ, ಬೇಕಾದ್ರೆ ಅದೇ ಥರ ನೀವು ಅದೇ ಮೆಜರ್ಮೆಂಟಿಗೆ ನೀವು ಮಾರ್ಕ್ ಹಾಕೊಂಡು ಕಟ್ಟಿಂಗ್ನ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಆ ಥರ ಮಾಡ್ತಾಯಿಲ್ಲ. ನನಗೆ ಇಲ್ಲಿ ಎಷ್ಟು ಅಂದರೆ ಅದು ಬ್ಯಾಕ್ನ ಪಾರ್ಟ್ನ ಇಟ್ಬಿಟ್ಟು ನಾನು ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ನಾನು ಡೀಪ್ ಎಷ್ಟು ಬೇಕು ಮತ್ತು ಕ್ರಾಸ್ ಪಟ್ಟಿ ಎಷ್ಟಕ್ಕೆ ತೊಗೋಬೇಕು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನಾನು ಇವಾಗ ಇಲ್ಲಿ ಬಂದುಬಿಟ್ಟು 15 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ವ, ಅಂದರೆ ಬ್ಯಾಕ್ ಪಾರ್ಟ್ 15 ಇಂಚ್ ತೊಗೊಂಡಿದ್ನಲ್ವ, ಈಗ ಫ್ರಂಟ್ ಪಾರ್ಟನ್ನು ಸೇಮ್ 15 ಇಂಚಿಗೆ ನಾನು ಮಾರ್ಕ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ನಮಗೆ ಗೊತ್ತಾಗಲಿ ರೆಡಿ ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ ಗೊತ್ತಾಗಲಿ, ನಿಮಗೂ ಎಲ್ಲೂ ಕನ್ಫ್ಯೂಸ್ ಆಗಬಾರ್ದು. ಇದನ್ನು ಕೂಡ ಅಷ್ಟೇ ಶೋಲ್ಡರ್ನ ಬಂದುಬಿಟ್ಟು ಇಲ್ಲಿ ನಾನು 3 ಇಂಚ್ ಇಟ್ಕೋತಾ ಇದ್ದೀನಿ. ಸೇಮ್ ನೆಕ್ ವಿಡ್ತ್ ಬಂದುಬಿಟ್ಟು ನಾನು ಇಲ್ಲಿ 2.75 ಇಂಚ್ ಇಟ್ಕೋತಾ ಇದ್ದೀನಿ. ಅದು ಬಂದುಬಿಟ್ಟು ನಮಗೆ ಇನ್ನೊಂದು 1/4 ಇಂಚು ನಮಗೆ ಸ್ಟಿಚ್ ಮಾಡುವಾಗ ಹೋಗ್ಬಿಡುತ್ತೆ. ನಮಗೆ ರೆಡಿ ನಮಗೆ 3 ಇಂಚ್ ಬರುತ್ತೆ. ದಪ್ಪ ಇರೋ ಕಾರಣ ನಾವು 2.5 ಇಂಚ್ ಇಟ್ಟರೆ ತುಂಬ ಕುತ್ತಿಗೆ ಹತ್ರ ತುಂಬ ಫುಲ್ ಹತ್ರ ಆದಂಗೆ ಆಗುತ್ತೆ. ಅವ್ರದ್ದು ಡೀಪ್ ಬಂದುಬಿಟ್ಟು ಫ್ರಂಟ್ ಡೀಪು 7 ಇಂಚಿದೆ. ನಾನು 7 ಇಂಚಿಗೆ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಜಾಯಿನ್ನ ಮಾಡ್ಕೊತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಜಾಯಿನ್ನ ಮಾಡಿಕೊಂಡು ನೀವು ಶೇಪ್ನ ಹಾಕೋಬೇಕಾಗುತ್ತೆ. ರೌಂಡ್ ಶೇಪು ನೀವು ಯಾವ ಶೇಪ್ ಆದರೂ ಹಾಕೋಬೋದು ಫ್ರೆಂಡ್ಸ್. ಸ್ಕ್ವೇರ್ ಹಾಕೋಬೋದು, ಡೈಮಂಡ್ ಹಾಕೋಬೋದು. ಇವಾಗ ಇಲ್ಲಿ ನೋಡಿ ನಾನು ಈ ಥರ ಅಂದರೆ 1 ಇಂಚಿಗೆ ನಾನು ಆರ್ಮೋಲ್ ಇಳಿಸ್ಕೊಂಡಿದ್ನಲ್ವ 6 ಇಂಚಿಗೆ, ಅದನ್ನು ಕರೆಕ್ಟಾಗಿ ಇಲ್ಲೂ ಕೂಡ ನಾನು ನೀಟಾಗಿ ಲೈನ್ ಹಾಕ್ಕೊಂಡು ಅಲ್ಲೂ ಕೂಡ ನಾನು 3/4 ಇಂಚಿಗೆ ನಾನು ಆರ್ಮೋಲ್ ಫ್ರಂಟ್ ಪಾರ್ಟನ್ನು 3/4 ತೊಗೋತೀನಿ, ಬ್ಯಾಕ್ ಪಾರ್ಟನ್ನು 1/4 ತೊಗೋತೀನಿ. ಇದಕ್ಕೆ ನಮ್ಗೆ 1/2 ಇಂಚ್ ಗ್ಯಾಪು ಬರಬೇಕು. ಹಂಗಾಗಿ ಇವಾಗ ನೋಡಿ ನಾನಿಲ್ಲಿ ಒಂದು 5ವರೆಗೆ ಕ್ರಾಸ್ ಪಟ್ಟಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಕರೆಕ್ಟಾಗಿ ನಮ್ಮದು ಡಾಟ್ಸ್ ಲೈನ್ ಎಲ್ಲಿಗೆ ಬರುತ್ತೆ ಅಂದರೆ ನಮ್ಮದು ಇದು ಬರುತ್ತಲ್ಲ ಶೋಲ್ಡರ್ಗೆ ಈಗ 3 ಇಂಚ್ ತೊಗೊಂಡಿದ್ದೀವಲ್ಲ, 1.5 ಇಂಚನ್ನು ನಾವು ಆ ಕಡೆ ಬಿಟ್ಟು ಈ ಕಡೆ ಬಿಟ್ಟು ಸೆಂಟರ್ಗೆ ನಾವು ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ನಾನಿಲ್ಲಿ ತುಂಬ ಶೇಪ್ ಆಯಿತು ಅಂದ್ಬಿಟ್ಟು ಒಂದು 1/2 ಇಂಚ್ ಡೌನ್ನ ಮಾಡಿದ್ದೀನಿ. ಇಲ್ಲಿ 2.5 ಇಂಚಿಗೆ ನಾನು ಒಂದು ಡಾಟ್ಸ್ನ ಮಾರ್ಕ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡಿ ಇದು ಕರೆಕ್ಟಾಗಿ ನಾವು ಶೋಲ್ಡರ್ ಸೆಂಟರ್ ಜಾಯಿಂಟಿಗೆ ನಾವು 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ 1/4 ಇಂಚ್ ಈ ಕಡೆ 1/4 ಇಂಚ್ ತೊಗೊಂಡಿದ್ದೀನಿ. ಇವ್ರಿಗೆ 1.5 ಇಂಚಷ್ಟು ತೊಗೋಬೋದು ಫ್ರೆಂಡ್ಸ್. ನಾನಿಲ್ಲಿ 1/4 ಇಂಚ್ ತೊಗೊಂಡಿದ್ದೀನಿ. ಅವರಿಗೆ ಕರೆಕ್ಟಾಗಿ ಬರ್ತಾ ಇದೆ ಅದು. ಹಾಗಾಗಿ ನಾನು ಇಲ್ಲಿ 1/4 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿ ಇದಕ್ಕೆ ಕರೆಕ್ಟಾಗಿ ಒಂದು 1/2 ಇಂಚಿಗೆ ನಾನು ಈ ಥರ ಮಾರ್ಕ ಹಾಕ್ಕೊಳ್ತಾ ಇದ್ದೀನಿ ಫ್ರಂಟ್ ಶೇಪಿಗೆ. ಮತ್ತು ಇಲ್ಲಿ ಕೂಡ ನಾನು ಒಂದು ಡಾಟ್ಸ್ನ ತೊಗೋಬೇಕಲ್ವ, ಹಂಗಾಗಿ ಒಂದು 3.5 ಇಂಚಿಗೆ ಇಲ್ಲೂ ಕೂಡ ಒಂದು ಡಾಟ್ನ ತೊಗೋತಾ ಇದ್ದೀನಿ. ಇವಾಗ ನೋಡಿ ಈ ಕಪ್ಸ್ ಅನ್ನೋದು ಎಷ್ಟು ನೀಟಾಗಿ ನಿಮಗೆ ಆರ್ಗನೈಸ್ ಆಯ್ತಲ್ವ, ಇವಾಗ ಬಂದಿದೆ ಅಲ್ವಾ. ಬೇಕಾದ್ರೆ 4th ಡಾಟ್ ಬೇಕಾದರೆ ನೀವು ಇಟ್ಕೊಳ್ಳಿ. ನಾನು ಸಾಮಾನ್ಯ ನನ್ನ ಕಟ್ಟಿಂಗಲ್ಲಿ 4th ಡಾಟ್ ನಾನು ಇಡಲ್ಲ. ಬೇಕು ನನಗೆ 4th ಡಾಟು ಅನ್ನೋರಿಗೆ ಮಾತ್ರ ನಾನು ಅವರು ಹೇಳಿದ್ರೆ ಮಾತ್ರ ನಾನು ಇಡ್ತೀನಿ. ಇವಾಗ ನೋಡಿ ಕಟ್ಟಿಂಗ್ನ ಮಾಡ್ಕೋತಾ ಇದ್ದೀನಿ.
ಇಲ್ಲೂ ಕೂಡ ಅಷ್ಟೇ ಅಂದರೆ ಹಾಫ್ ಆನ್ ಇಂಚಿಗೆ ಅಲ್ಲೇ ಕಟ್ಟಿಂಗ್ ಮಾಡ್ಕೊಂಡಿದ್ನಲ್ಲ ಅದರಲ್ಲೇ ಇತ್ತು, ಹಾಗಾಗಿ ನಾನು ಇವಾಗ ಇಲ್ಲೂ ಕೂಡ ಅಷ್ಟೇ 10 ಇಂಚ್ 10 ಇಂಚಿಗೆ ನಾನು ಫಿಟ್ಟಿಂಗ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟ್ ನಾನು ರೌಂಡ್ ಶೇಪ್ ಇಟ್ಟಿದ್ದೀನಿ, ರೌಂಡ್ ಶೇಪ್ ಇಟ್ಬಿಟ್ಟು ನೀಟಾಗಿ ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಕ್ರಾಸ್ ಪಟ್ಟಿನೂ ಕೂಡ ಅದೇ ಥರ ಕಟ್ಟಿಂಗ್ನ ಮಾಡ್ಕೊತಾ ಇದ್ದೀನಿ. ಈಗ ನಾನೇನು ಕಟ್ಟಿಂಗ್ನ ಮಾಡಿದ್ದೀನಲ್ವ ಅದೇ ಥರ ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಗ್ಯಾಪ್ ಬಟ್ಟೆನ ಸ್ವಲ್ಪ ಜಾಸ್ತಿ ಬಿಟ್ಕೊಂಡು ಕಟ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಸ್ಟಿಚಿಂಗ್ನ ಮಾಡ್ಬೋದು. ಏನು ಗೊತ್ತಾ, ನಾನು ಫಸ್ಟಿಗೆ ಇಲ್ಲಿ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದು ತೋರಿಸ್ಲಿಲ್ಲ. ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ. ತುಂಬ ವೀಡಿಯೋಸ್ ಕೂಡ ಹಾಕಿದ್ದೀನಿ. ವೀಡಿಯೋ ಲೆಂತಿ ಆದರೆ ನಿಮಗೂ ಕೂಡ ವೀಡಿಯೋ ಇಷ್ಟ ಆಗಲ್ಲ. ಈಗ ನಾವು ವೀಡಿಯೋಗಳನ್ನ ಕಟ್ ಮಾಡ್ತೀವಿ ಅಂತ ತುಂಬ ವೀಡಿಯೋಗಳನ್ನೂ ಕೂಡ ಕಟ್ಟಿಂಗ್ನ ಮಾಡೋಕ್ಕಾಗಲ್ಲ. ಇವಾಗ ನೋಡಿ, ಇಲ್ಲಿ ಕ್ರಾಸ್ ಪಟ್ಟಿಗೆ ನಾನು 1 ಇಂಚ್ ಎಕ್ಸ್ಟ್ರಾ ಬಿಟ್ಟು ಇಲ್ಲಿ ಒಂದು 1 ಇಂಚಷ್ಟು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ, ಅಂದರೆ ನಮಗೆ ಕೆಳಗಡೆನೂ ಒಂದು ಸ್ವಲ್ಪ ಮಾರ್ಜಿನಿಗೆ ಹೋಗುತ್ತೆ, ಒಂದು ಹಾಫ್ ಆನ್ ಇಂಚ್ ಮೇಲ್ಗಡೆ ಒಂದು ಹಾಫ್ ಆನ್ ಇಂಚ್ ಮಾರ್ಜಿನಿಗೆ ಹೋಗುತ್ತೆ, ರೆಡಿ ಇರೋದು ರೆಡಿ ಉಳ್ಕೊಳ್ಳುತ್ತೆ. ಹಾಗಾಗಿ ಇವಾಗ ನಾನು ಕರೆಕ್ಟಾಗಿ ಇವನ್ನ ಇಟ್ಕೊಂಡು ನ್ಯಾಚ್ಗಳನ್ನ ಹಾಕೋಕ್ಕೆ ಈ ಥರ ನಾನು ಈವನ್ನಾಗಿ ಇಟ್ಕೋಬೇಕಲ್ವ, ಎಲ್ಲೂ ಕೂಡ ಒಂಚೂರು ಅಪ್ ಆ್ಯಂಡ್ ಡೌನ್ ಬರದೇ ಇರೋ ಥರ. ಈಗ ಫ್ರಂಟನ್ನು ಕೂಡ ಕಟಿಂಗ್ನ ಮಾಡಾಯಿತು, ಬ್ಯಾಕ್ ಕಟಿಂಗ್ನ ಮಾಡಾಯಿತು. ಇವಾಗ ಇನ್ನು ನೆಕ್ಸ್ಟ್ ಏನು ಗೊತ್ತಾ, ನೀವು ಪಫ್ ಸ್ಲೀವ್, ಶಾರ್ಟ್ ಪಫ್ ಸ್ಲೀವ್ನ ನಾನು ಇದೇ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಅವರು ಶಾರ್ಟ್ ಹೇಳಿದ್ದಾರೆ, ತುಂಬ ಲಾಂಗ್ ಅಂದರೆ ಫ್ಯಾಬ್ರಿಕ್ಕು ಶಾರ್ಟೇಜ್ ಆಗ್ಬೋದು, ಅವ್ರಿಗೆ ಲಾಂಗ್ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನಿಲ್ಲಿ ಶಾರ್ಟೇ, ಅವ್ರು ಹೇಳಿರೋದು ಶಾರ್ಟ್, ನಾನು ಕಟ್ ಮಾಡ್ತಾ ಇರೋದು ಶಾರ್ಟ್. ಇವಾಗ ನಾನು 4 ಭಾಗವಾಗಿ ನೋಡಿ ಈ ಥರ ಫೋಲ್ಡ್ನ ಮಾಡ್ಕೊಂಡಿದ್ದೀನಿ. ಹಿಂಗಾಗಿ ಫೋಲ್ಡ್ನ ಮಾಡಿಕೊಂಡು ಲೆಂತು ಯಾವ ಥರ ನೋಡಿ, ನಾನು ಆಲ್ರೆಡಿ ತುಂಬಾ ಪಫ್ ಸ್ಲೀವ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ಟ್ರೆಂಡಲ್ಲಿ ಸ್ಲೀವ್ಸು ಪಫ್ ಸ್ಲೀವ್ ಟ್ರೆಂಡಲ್ಲಿ ಇರೋದ್ರಿಂದ ಪಫು ಅನ್ನೋದು ತುಂಬ ಚೆನ್ನಾಗಿ ಅಂದರೆ ತುಂಬ ಈಸಿ ಅಂತ ಹೇಳ್ಬೋದು. ನಿಮಗೆ ಲಾಂಗ್ ಪಫು ಸಪ್ರೇಟ್ ವಿಡಿಯೋ ಬೇಕು ಅಂದರೆ, ಯಾವುದೇ ಥರ ವೀಡಿಯೋಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತಿರೋಷ್ಟು, ನನಗೆ ತಿಳ್ಕೊಂಡಿರೋಷ್ಟು ಖಂಡಿತ ನಾನು ನಿಮಗೆ ಶೇರ್ನ ಮಾಡ್ತೀನಿ. ಇವಾಗ 7 ಇಂಚಿಗೆ ನಾನು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಲೆಂತು ಅಂದರೆ ಸ್ಲೀವ್ ಲೆಂತು 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಂದು 3 ಇಂಚಿಗೆ ನಾನು ಡೌನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಇವೆರಡನ್ನೂ ಲೈನ್ನ ಹಾಕ್ಕೊಳ್ಳೋಣ. ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಳೋಣ, ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಳೋಣ. ಇವಾಗ ನಮಗೆ ನೀವು ಯಾವ ಥರ ಆರ್ಮೋಲ್ ಫುಲ್ ರೌಂಡಿಂಗ್ನ ತೊಗೋತೀರಾ ಅಂತ ಕೆಲವೊಬ್ರು ಹೇಳ್ತಾರೆ. ಈಗ 10 ಇಂಚ್ ನಮ್ಮ ಬಾಡಿ ಫಿಟ್ಟಿಂಗ್ ಇದೆ ಅಂದರೆ ನಮಗೆ ರೆಡಿ ಬಂದುಬಿಟ್ಟು ಇಲ್ಲಿ ನಮಗೆ ಬರೀ 8 ಇಂಚ್ ಬರ್ತಾ ಇದೆ ನೋಡಿ, ತೋರಿಸ್ತೀನಿ. ರೆಡಿ ಬಂದುಬಿಟ್ಟು ನಮಗೆ 8 ಇಂಚ್ ಬಂತು ಅಂದರೆ 2 9 10 1 ಇಂಚು ನಮಗೆ ಶಾರ್ಟೇಜ್ ಆಯಿತು. ಹಂಗಾಗಿ ನಾನು ಅವ್ರದ್ದು ಯಾವ ಥರ ಇತ್ತು ಮೆಜರು ಅದೇ ಥರ ತೊಗೊಂಡು ನಾನು ಸ್ಟಿಚ್ನ ಮಾಡ್ತಾಯಿದ್ದೀನಿ, ಕಟ್ಟಿಂಗ್ನ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಇಲ್ಲಿ ನಾನು ಮತ್ತೆ ನಾನು 2.5 ಇಂಚಿಗೆ ನಾನು ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅದೇ ನಮಗೆ ಪಫು ಬರೋವಂಥದ್ದು. ಇವಾಗ ನೋಡಿ, ಅಲ್ಲಿ ನಾನು ಏನು ಬಾಕ್ಸ್ ಹಾಕೋತಾ ಇದ್ದೀನಿ, ಆ ಬಾಕ್ಸಿಗೆ ನಿಮಗೆ ಪಫ್ ಅನ್ನೋದು ಬರೋದು. ಇದು ನಾರ್ಮಲ್ ಸ್ಲೀವ್ಸ್ದು ಮಾರ್ಕಿಂಗ್ ಆದರೆ, ಇದು ಪಫ್ ಸ್ಲೀವ್ಸ್ ಮಾರ್ಕಿಂಗ್. ಇದು ನಿಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ. ಇಲ್ಲಿಂದ ನಾನು ಹಂಗೆ ಒಂದು ಹಾಫ್ ಆನ್ ಇಂಚ್ಗೆ ಒಂದು ಫ್ರಂಟ್ ಶೇಪ್ನ ಹಾಕ್ಕೊಳ್ತಾ ಇದ್ದೀನಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬೋದು. ಆಮೇಲೆ ನಾನು ಸ್ಲೀವ್ಸ್ ಫಿಟ್ಟಿಂಗ್ನು ಕೂಡ ಅಷ್ಟೇ, ಅವ್ರದ್ದು ಲಾಂಗ್ ಸ್ಲೀವ್ ಇತ್ತು. ಲಾಂಗ್ ಸ್ಲೀವಲ್ಲಿ 7 ಇಂಚಸ್ಗೆ ಎಷ್ಟು ಬರುತ್ತೆ ಅನ್ನೋದನ್ನ ನೋಡಿಕೊಂಡು ನಾನು ಇಲ್ಲಿ ಸ್ಲೀವ್ಸ್ನ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಕೂಡ 7 ಇಂಚಸ್ ಇತ್ತು. ಈ ಕಡೆ ಬಟ್ಟೆನ ನಾವು ಸಪ್ರೇಟಾಗಿ ಜಾಯಿನ್ನ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ನಮ್ಮದು 1.5 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ, ಅದಕ್ಕೆ ನಾವು ಜಾಯಿನ್ನ ಮಾಡ್ಕೋಬೇಕಾಗುತ್ತೆ ನೋಡಿ. ನೀಟಾಗಿ ನಾವು ಏನು ಶೇಪಿಗೆ ಶೇಪ್ನ ಮಾಡಿದ್ದೀವಿ ಆ ಶೇಪ್ನ ಮಾಡಿಕೊಂಡು ಕಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ. ಇಷ್ಟು ಬಂದುಬಿಟ್ಟು ನಮಗೆ ಪಫ್ ಇಡೋ ಅಂಥದ್ದು ಇದು ಮಾಮೂಲಿ ನಮಗೆ ಸ್ಟಿಚಿಂಗಿಗೆ ಆಗುತ್ತೆ. ಹಂಗಾಗಿ ಇವಾಗ ನೋಡಿ, ಫ್ರಂಟ್ ಶೇಪ್ನು ಕೂಡ ಅದೇ ಥರ ನಾನು ಕಟ್ಟಿಂಗ್ನ ಮಾಡ್ಕೋತಾ ಇದ್ದೀನಿ. ಇದು ಫ್ರಂಟ್ ಶೇಪ್ ಆಯಿತು. ಇಲ್ಲಿಗೊಂದು ನ್ಯಾಚ್ ಹಾಕ್ಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಗೊತ್ತಾಗುತ್ತೆ ಫ್ರಂಟ್ ಶೇಪ್ ಯಾವುದು ಬ್ಯಾಕ್ ಶೇಪ್ ಯಾವುದು ಅಂತ. ಇಷ್ಟೇ ಫ್ರೆಂಡ್ಸ್. ಇವಾಗ ನೋಡಿ, ಇಲ್ಲಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ನಾನು ಕಟ್ಟಿಂಗ್ನ ಮಾಡ್ಕೋತಾ ಇದ್ದೀನಿ. ತುಂಬ ಈಸಿ ಫ್ರೆಂಡ್ಸ್, ಪಫ್ ಸ್ಲೀವ್ಸ್ ಆಗಲಿ. ಈಗ ನೆಕ್ಸ್ಟ್ ನಾನು ಇನ್ನೊಂದು ಡಿಸೈನರ್ ಸ್ಲೀವ್ಸ್ನ ಕಟ್ಟಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೊತೀನಿ. ಆದರೆ ಕಟ್ಟಿಂಗ್ ಸ್ಟಿಚಿಂಗ್ ಎರಡೂ ಕೂಡ ಒಂದು ವೀಡಿಯೋನಲ್ಲಿ ಸ್ಲೀವ್ಸ್ ಮಾತ್ರ ಶೇರ್ನ ಮಾಡ್ಕೋತೀನಿ. ನೋಡೋಣ, ಆದಷ್ಟು ಟ್ರೈನ ಮಾಡ್ತೀನಿ. ನಂಗೆ ರೆಗ್ಯುಲರಾಗಿ ವೀಡಿಯೋಸ್ನೇ ಹಾಕೋಕ್ಕಾಗ್ತಿಲ್ಲ. ನಂದು ಹೆಲ್ತ್ ಸ್ವಲ್ಪ ಸರಿ ಇರಲಿಲ್ಲ ಇತ್ತೀಚೆಗೆ.
ಹಂಗಾಗಿ ನೋಡೋಣ, ಆದಷ್ಟು ನನಗೂ ಡೈಲಿ ವಿಡಿಯೋಸ್ ಹಾಕಲೇಬೇಕು ಅನ್ನೋ ಥರನೇ ಇರೋದು. ಅದು ವ್ಯೂಸ್ ಬರಲಿ ವ್ಯೂಸ್ ಬರದೇ ಇರಲಿ, ಅಂದರೆ ನನ್ನ ಯೂಟ್ಯೂಬ್ ನನಗೆ ಒಂಥರ ಕನಸು ಅಂತ ಹೇಳ್ಬೋದು. ಹಂಗಾಗಿ ನಾನು ಮಾಡ್ಕೋಬೇಕು ಅಂತ ಈಗ ಎಕ್ಸ್ಟ್ರಾ ಬಂದಿರೋದನ್ನ ಅಲ್ಲೇ ಬಿಟ್ಕೊಂಡಿದ್ದೀನಿ. ಅಂದರೆ ಸ್ಟಿಚಿಂಗ್ ಮಾಡುವಾಗ ಎಕ್ಸ್ಟ್ರಾ ಬಂದಿರೋದನ್ನ ಅಲ್ಲೇ ಟ್ರಿಮ್ನ ಮಾಡ್ಕೊತೀನಿ. ಇವಾಗ ನಾನು ಸ್ಲೀವ್ಸಿಗೆ ಬಟ್ಟೆ ತೊಗೋತಾ ಇದ್ದೀನಿ. ಇದರಲ್ಲಿ ನನಗೆ ಫಸ್ಟ್ ಕ್ರಾಸ್ ಪಟ್ಟಿನ ಕಟ್ ಮಾಡಿಕೊಂಡು ಆಮೇಲೆ ಈಗ ಸ್ಲೀವ್ಸ್ನ ನಾನು ಕಟಿಂಗ್ನ ಮಾಡ್ಕೋಬೇಕು. ಸ್ಲೀವ್ಸ್ ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದು ತುಂಬ ಈಸಿ ಫ್ರೆಂಡ್ಸ್. ನಾವು ಅಂದರೆ ಕರೆಕ್ಟಾಗಿ ಮೆಜರ್ಮೆಂಟಿಗೆ ಎಲ್ಲ ಕಟ್ ಮಾಡ್ಕೊಬಿಟ್ಟಿರ್ತೀವಲ್ವ. ಇವಾಗ ಏನಿಲ್ಲ, ಸ್ವಲ್ಪ ಎಕ್ಸ್ಟ್ರಾ ಅಂದರೆ ಚೂರು ವೇರಿಯೇಷನ್ ಬಂದರೆ ಇರಲಿ ಅಂತ ಒಂದು ಸ್ವಲ್ಪ ಬಟ್ಟೆನ ಬಿಟ್ಕೊಂಡು ಕಟ್ ಮಾಡೋವಂಥದ್ದು. ಇಲ್ಲಿ ಬಂದುಬಿಟ್ಟು ನೋಡಿ, ಬಟ್ಟೆ ಸಿಕ್ಕಿದೆ ನಮಗೆ, ಇಷ್ಟು ಎಕ್ಸ್ಟ್ರಾ ನಾನು ಲೈನಿಂಗ್ನ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ನೋಡಿ ಬಟ್ಟೆ ಸ್ವಲ್ಪ ವೇರಿಯೇಷನ್ ಇದೆ, ಹಂಗಾಗಿ ಒಂದು 1/2 ಇಂಚನ್ನ ನಾನು ಟ್ರಿಮ್ನ ಮಾಡಬೇಕಾಗುತ್ತೆ. ನೋಡಿ, ಒಂದು 1/2 ಇಂಚನ್ನ ಈ ಥರ ಟ್ರಿಮ್ನ ಮಾಡ್ಕೋಬೇಕಾಗುತ್ತೆ. ಹಿಂಗೆ ಟ್ರಿಮ್ನ ಮಾಡಿಕೊಂಡ್ರೆ ಈಗ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಕರೆಕ್ಟಾಗಿ ಬರುತ್ತೆ. ಈಗ ಮೇನ್ ಫ್ಯಾಬ್ರಿಕ್ ಜಾಸ್ತಿ ಇದೆ, ಲೈನಿಂಗ್ ಸ್ವಲ್ಪ ಜಾಯಿನ್ನ ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ಇವಾಗ ಇದು ನೋಡಿ, ಈ ಥರ ಇಟ್ಕೊಂಡು ನೀವು ಆದಷ್ಟು ಈ ಥರ ಪೀಸ್ಗಳಿರೋದನ್ನೇ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬೋದು. ಈ ಥರ ನೀವು ಒಂದು ಲೈನಿಂಗ್ ಬ್ಲೌಸ್ನ ಎಷ್ಟು ಈಸಿಯಾಗಿ ಕಟಿಂಗ್ನ ಮಾಡ್ಕೋಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಈ ಥರ ನನ್ನ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೊಸ್ದಾಗಿ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕಪ್ಪ ನನ್ನ ಚಾನಲ್ನ. ರಿಕ್ವೆಸ್ಟ್ ಇದು, ನಾನು ಆರ್ಡ್ರ್ ಮಾಡ್ತಾ ಇಲ್ಲ, ಸಾರಿ, ನಾನು ಯಾರಿಗೂ ಆರ್ಡ್ರ್ ಮಾಡಲ್ಲ. ವಿಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಲ್ವಾ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಹೆಲ್ಪ್ ಆಗುತ್ತೆ, ನಮ್ಮ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗುತ್ತಲ್ವ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ವಿಡಿಯೋ ನೋಡಿ ಲೈಕ್ನ ಮಾಡಿ. ಲೈಕ್ನ ಮಾಡಿದಷ್ಟು ನಮಗೆ ಒಳ್ಳೊಳ್ಳೆ ಇನ್ನೂ ಅಯ್ಯೋ ನಂಗೆ ಲೈಕ್ಸ್ಗಳು ಬರ್ತಾಯಿದ್ದಾವೆ, ಕಮೆಂಟ್ಸ್ಗಳು ಬರ್ತಾಯಿದ್ದಾವೆ, ವ್ಯೂಸ್ ಬರ್ತಾಯಿದ್ದಾವೆ ಅಂತ ಒಳ್ಳೊಳ್ಳೆ ವೀಡಿಯೋಸ್ನ ನಾವು ನಿಮ್ಮ ಮುಂದೆ ತರ್ಬೋದು. ಕೆಲವೊಂದು ಟೈಮು ವ್ಯೂಸ್ ಬರದೇ ಇರೋದೇ ನಮ್ಮ ವೀಡಿಯೋಸ್ ಮಾಡೋಕ್ಕೆ ತುಂಬ ಬೋರ್ ಅನಿಸುತ್ತೆ ಅಂತ ಹೇಳ್ಬೋದು. ಇವಾಗ ಇದಕ್ಕೆ ಕಾಜಾಪಟ್ಟಿ ಉಕ್ಸ್ಪಟ್ಟಿಗೆ ಕಟಿಂಗ್ನ ಮಾಡ್ಕೋತಾ ಇದ್ದೀನಿ. ಆದಷ್ಟು ದೊಡ್ಡ ದೊಡ್ಡ ಬಟ್ಟೆನಲ್ಲಿ ಕಟಿಂಗ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಚಿಕ್ಕ ಚಿಕ್ಕ ಬಟ್ಟೆಗಳಲ್ಲೇ ನೀವು ನೀಟಾಗಿ ಕಂಫರ್ಟಬಲಾಗಿ ಕಟಿಂಗ್ನ ಮಾಡ್ಕೊಳ್ಳಿ. ಈಗ ಇದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ. ಉಕ್ಸ್ಪಟ್ಟಿಗೆ ನಾನು ಬರೀ ಲೈನಿಂಗ್ ಹಾಕೋತೀನಿ, ಕಾಜಾಪಟ್ಟಿಗೆ ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡೂ ಕೂಡ ಹಾಕ್ಕೊಳ್ತೀನಿ. ಇವಾಗ ಎಷ್ಟು ಈಸಿಯಾಗಿ ನಾನು ಇವತ್ತು ನಿಮಗೆ ಕಟಿಂಗ್ನ ಹೇಳ್ಕೊಟ್ಟಿದ್ದೀನಲ್ವ, ಇದನ್ನು ನಿಮಗೆ ಫಾಲೋ ಮಾಡ್ಬೋದು. ನನ್ನ ವೀಡಿಯೋಸ್ ನೋಡಿ ಟೈಲರಿಂಗ್ನ ನಿನ್ನ ವೀಡಿಯೋ ನೋಡಿ ನಾನು ಟೈಲರಿಂಗ್ ಕಲಿತೀನಿ, ನಾನು ಮಿಷನ್ ತೊಗೋತೀನಿ ಅಂತ ನನಗೆ ತುಂಬಾ ಜನ ಹೇಳಿದ್ದಾರೆ. ಖಂಡಿತವಾಗ್ಲೂ ಅವ್ರಿಗೆ ನಾನು ಕಾಲ್ ಮಾಡಿದ್ರು ಕೂಡ ನಾನು ಪರ್ಸ್ನಲಾಗಿ ಅವರಿಗೆ ನಾನು ಹೇಳ್ಕೊಡ್ತೀನಿ. ಇದು ಬಂದುಬಿಟ್ಟು ನಮಗೆ ಟ್ಯಾಗ್ ಮಾಡ್ಕೊಳ್ಳೋಕ್ಕೆ, ಅವ್ರದ್ದು ಬ್ಯಾಕ್ ಪಾರ್ಟಿಗೆ ಟ್ಯಾಗ್ ಮಾಡೋಕ್ಕೆ. ಇಲ್ಲಿ ನಾನು ಸ್ವಲ್ಪ ಲೆಂತಿಯಾಗಿ ಇರಲಿ ಅಂದ್ಬಿಟ್ಟು 1 ಇಂಚಷ್ಟು ನಾನು ಈ ಥರ 3 ಲೇಯರ್ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಅದರಲ್ಲಿ ನಾನು ಟ್ಯಾಗ್ನ ಮಾಡಬೇಕಾಗುತ್ತೆ. ಹಂಗಾಗಿ ಅವ್ರಿಗೂ ಕೂಡ ಈಸಿ ಆಗುತ್ತೆ ಅಂತ ನಾನು ಕೆಲವೊಂದು ಚಿಕ್ಕ ಚಿಕ್ಕ ವೀಡಿಯೋಸ್ಗಳನ್ನ ಹಾಕಿರ್ತೀವಿ. ನಿಮಗೆ ಯಾಕಪ್ಪ ಇವಳು ಹಾಕ್ತಾಳೆ ಅನ್ಬೋದು, ಬಟ್ ಯೂಸ್ ಆಗೋರಿಗೆ ಯೂಸ್ ಆಗುತ್ತೆ. ಇಷ್ಟೇ ನನ್ನ ಕಾಳಜಿ. ನೋಡಿ, ಲಾಸ್ಟಿಗೆ ನಿಮ್ಮ ಅಳತೆ ಬ್ಲೌಸ್ಗಳಿಗೆ ಈ ಥರ ಮುಚ್ಚಿಟ್ಕೊಂಬಿಡಿ, ನಿಮ್ಮ ಬಟ್ಟೆ ಎಲ್ಲೂ ಮಿಸ್ ಆಗೋಲ್ಲ. ಆದಷ್ಟು ನೆಕ್ಸ್ಟ್ ವೀಡಿಯೋನ